ಬಾಸಂತಕ ಊಟ ಮಾಡು, ಚಿಕನ್ ಮಾಡಿವ್ ಕಣ. ಅಯ್ಯೋ ಮಗ, ಬೇಡ ಕಣವ. ಇವತ್ತು ನಮ್ಮಂದ್ಲವೇ ಚಿಕನೇ ಮಾಡಿದ್ದೀವಿ, ಬೇಡ ಕಣವ. ಏನ್ ಆಸೆನೇ? ಬೇಡ, ನಮ್ಮನ್ಲು ಚಿಕನೆಯ. ನಿಮ್ಮ ನಿಮ್ಮ ಬಾವ ಹೋಗಿ ಒಂದು ಪಾರಂ ಕೋಳಿ ಕಟ್ ಮಾಡಿಸ್ಕೊ ಬಂದಿತ್ತು ಕಣ, ನಾವು ಚಿಕನೇ ಮಾಡಿದ್ದೀವಿ. ಏನ್ ಆಸೆನೇ ಉಣ್ಣಕ್ಕೆ? ಬೇಡ ಕಣವ, ನಾನು ಮಾಡಿದ್ದೆ. ಸಾರು ಮಾಡಿ, ಮುದ್ದೆ ಮಾಡಿ, ಅನ್ನ ಮಾಡಿ ಉಂಡ್ಬಿಟ್ಟು ಈಗ ತೆಳ್ಳಕ್ ತಿರ್ಗಾಡ್ತಾವೆ. ಸತ್ತ ಬಾರಿ ಸಂತಕ ನಮ್ಮನೇಲಿ ಒಂಚೂರು ಉಣ್ಣು, ನಾನು ಮಾಡಿದ್ದೀನಿ. ಹೆಂಗಿದ್ದದ್ ನೋಡಿ ಹೇಳ್ಬಾ. ಬೇಡ ಕಣ್ಮಗ, ಅಯ್ಯೋ ಉಣ್ಲಿಲ್ಲ ಅಂದ್ರೆ ಇಕ್ಕಿಸ್ಕೊ ಉಣ್ಣಾನ. ಈಗ ಉಂಡಿದ್ದೀನಿ, ಹೊಟ್ಟೆ ಮೇಲೆ ಕಟ್ಕೊಳಕದತ್ ನಾನು. ಮಾಡಿದ್ರವ ಬಾಗುದ್ದೆಲ್ಲ ಬಂದಿದ್ರಲ್ಲ. ಏನಿಲ್ಲ ಕಣಕ, ಇನ್ನೇನು ನನ್ನ ಹೆಸರು ಅದೆಲ್ಲ ಕಾಲೇ 3 ಎಕರೆ ನಮ್ಮ ಮಾವಂದು ನನ್ನ ಹೆಸರು ಮಾಡ್ಬಿಟ್ಟವ್ರೆ. ಇನ್ನೊಂದು 2 ಎಕರೆ ನಾವು ತಗೊಂಡಿದ್ದ, ಅದು ನನ್ನ ಹೆಸರಲ್ಲೇ ಇದೆ 5 ಎಕರೆ. ಇನ್ನೊಂದು 1 ಎಕರೆ ಇತ್ತು, ಅದ ಈಗ ನಮ್ಮ ಅತ್ತೆ ಹೆಸರು ಮಾಡೋದು. ನಮ್ಮ ಅತ್ತೆ ಸತ್ತಂತ ಕಾಲಕ್ಕೆ ನನ್ನ ಇದ್ದಿರಿಬ್ರಿಗೂ 20 ಗುಂಟೆ 20 ಗುಂಟೆ. ಬೆಂಗಳೂರಿರೋ ಸೈಟ ನಾವೇನು ಕೇಳಂಗಿಲ್ಲ. ಬೆಂಗಳೂರಲ್ಲಿ 1.5 ಸೈಟ್ ಇತ್ತು. ಅವ್ರ ಕಾರುಣ್ಣಿಂಗ್ ಅರ್ಧ, ನನ್ನ ದೊಡ್ಡ ಮೈದನ್ ಅರ್ಧ, ಚಿಕ್ಕ ಮೈದನ್ ಅರ್ಧ ಅವ್ರು ಮಾಡಿಕೊಳ್ಳೋದ. ಮನೆ ಯಾರ್ಗವ? ಮನೆ ಮೊದ್ಲು ಇದೆಲ್ಲ ಜಾಗ ಯಾರ್ಗೆ? ಇದು ನನ್ನ ಹೆಸರಲ್ಲೇ ಅದೇ ಕಣಕ. ಮನೆ ಮೊದ್ಲು ಜಾಗ ನನ್ನ ಹೆಸರಲ್ಲೇ ಅದೇ. ಇದೊಂದು 18 ಗುಂಟೆ ನನ್ನ ಹೆಸರಲ್ಲ ಅದೇ. ಒಟ್ನಲ್ಲಿ ನಾನು ಅವ್ರಿಗೆ ಹೇಳಿದ್ದೀನಿ 3 ಗುಂಟೆ ಜಾಗ ಕೊಟ್ಬಿಡ್ತೀನಿ, ನೀವು ಮನೆ ಕಟ್ಕೊಳ್ಳಿ. ಅವ್ರಿಗೂ ಮನೆ ಬೇಕಲ್ಲಕ್ಕ, ಅದಕ್ಕೆ 3 ಗುಂಟೆ ಕೊಡ್ತೀನಿ, ಕಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಹೆಂಗೋ ಬುಡವ ಆತಾಗೆ ಅನುಸರಣೆ ಮಾಡ್ಕೊಂಡು ಹೋಗ್ರಿ. ಅಣ್ಣ ತಮ್ದಿರೋನದು ಏನ್ ಕಾಯ್ತು? ನಾವೇನೋ ಅನುಸರಣೆ ಮಾಡ್ಕೊಬಿಡ್ತೀವಿ ಕಣಕ ಸಂತಕ. ನಮ್ಮ ಅತ್ತೆ ಕೇಳಲ್ಲ, ಈಗ ಆಸ್ತಿ ನನ್ನ ಹೆಸರು ಮಾಡ್ಸು ಅಂತ ಏನು ಪಟ್ಟ ಹಿಡಿದು ಕೂತ್ಕೊಂಡ್ಲು ಗೊತ್ತೇ. ಅದಕ್ಕೆ ಇವಾಗ ಅವಳ ಹೆಸರು ಮಾಡೋದು, ವಿಲ್ ಮಾಡೋದಂತೆ. ಅಮ್ಮವ ವಿಲ್ ಮಾಡೋದು, ಅವಳ ಹೆಸರು ಮಾಡೋದು, ಅವಳಿರೋ ಗಂಟ ಅವಳು ಮಡಿಕೊಳ್ಳೋದು. ಆ ಸತ್ತಂತ ಕಾಲಕ್ಕೆ ಅವರಿಬ್ರು ಮೈದ್ದಿರು ಹಂಚ್ಕೊಳ್ಳೋಂಗೆ ಮಾಡೋದು. ಅಯ್ಯೋ ಹೋಗೋಣ, ಯಾರು ಒತ್ಕೊಂಡೋಗಲ್ಲ ತಗಳೆ ಮಗ. ಏನ್ ನಿಮ್ಮ ಅತ್ತೆ ಏನು ಎದೆ ಮೇಲೆ ಹಾಕೊಂಡು ಹೋಯ್ತಿ ನಂಗೆ ಆಡ್ತಾಳೆ. ಏನ್ರವ ತೆಳ್ಳಗ್ ಮಾತಾಡ್ಕೊಂಡು ನಿಂತ್ಕೊಂಡ್ರಿ? ಎಲ್ಲ ಒಂದು ಮಾರ್ಗಿತಿನ ಬೆಂಗಳೂರು ಕಳ್ಸಂಗಿದ್ದಳವ. ಬಾರಮ್ಮ ಕೊಡಳಿಯಮ್ಮ ಬಾ. ಅವಳೇನು ಓಸಕ್ ಹೋಗಿದ್ಲೆ ನೀನು ಮಾರ್ಗಿತಿನ ಬಾ, ಕತ್ತಿಡ್ದಿ ಅವಳೆ ಕುಣ್ಕೊಂಡು ಹೋಗೋಳೆ ಮಗಿ ಮನೆಗೆ ಹೋಗ್ಬೇಕು ಅಂತ. ಏನವ ನಿಮ್ಮ ಅತ್ತೆಗೆ ಗೂದೆ ಹೊಂದ್ಕೊಳ್ಳೋ ರೋಗ? ಪಿಂಡ್ರಿಗೋಗಳಲ್ಲ ಈಗ. ಏನ್ ಮಗಳು ಇಟ್ಟಿ ಎರ್ದು ಬಿಡ್ತಾಳೆ ನಂಗೆ. ಅಲ್ಲ ಕಣೆ ಮಗ, ಅವ್ರ ಅತ್ತೆಗೆ ಆಪರೇಷನ್ ಆಗದೆ, ಆ ಕಾರುಣ್ಯರ ಅತ್ತೆಗೆ, ಆ ಇವಳಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡ್ಕೊ ಬಂದಿಲ್ವಂತೆ ಕಣಗಿ. ಗಂಡ ಅವೆಲ್ಲ ಓಡಾಡಿ ಮಾಡಿಸದ್ನಂತೆ. ಇವಳೋಗಿ ನೋಡಕ್ಕಿಲ್ವೇ? ಅತ್ತೆ ನಾನೇನು ಒಳಕೊಂಡನೋಳ, ಅವಳು ಮಾಡೋದು ಸರಿ ಅಂದಾನೆ. ಅಷ್ಟು ನಾನು ಫೋನ್ ಮಾಡಿ ಹೇಳಿದೀನಿ, ಹೋಗಿ ನೋಡ್ಕೊ ಬರವ ಅಂತ. ನಾನು ಹೇಳಿದ್ರೆ ನಿನ್ಗೆ ಯಾಕೆ ಮಡಗು, ನೀನೇ ನನ್ಗೆ ಹೇಳೋದು ಅಂತಂದ್ಲು ಗೊತ್ತೇ. ಹುಷಾರಿಲ್ವಂತಲೇ, ಹೆಂಗವ ಚೆನ್ನಾಗಿದ್ದಾರವ, ಮನೆ ಕರ್ಕೊ ಬಂದಿದೆ ಅಂತ ಫೋನ್ ಮಾಡೋದಕ್ಕೆ. ನನ್ಗೇನು ಗೊತ್ತು, ನಾನ್ಯಾಕೆ ಹೋಗೋಣ ಅಂತಂದು ಹೋಗಕ್ಕಿಲ್ವ ನೋಡಕ್ಕಿಲ್ವವ ಅಂತಂದ್ರೆ ನನ್ಗೆ ಹಂಗಂದ್ಲು. ನಾನೇನ್ ಮಾಡಕದತ್ತು? ಅಲ್ಲ ಹಿಂಗ ಅಂದ್ಬಿಟ್ಟು ಹೆಂಗವ ಸಸದಿತ್ತು ಅಂದ್ಬಿಟ್ಟು ಬಾಳ್ಮೆ ಮಾಡೋದು. ಇವು ಎಲ್ಲ ಕೆಂಪಕ್ಕಂತ ಕಣ್ ಸುಮ್ನಿರು. ಇವಳೆ ಕಂತ್ರಿಲ್ಲ ಹುಡಿ ಕೆಂಪಕ್ಕ, ಎಲ್ಲ ಹೇಳ್ಕೊಡ್ತಾಳೆ ಮಗಳಿಗೆ. ಹುಟ್ಟಿಸ್ತಪ್ಪ ಅಮ್ಮಂತೂ ಕಿಟ್ಟಿಕ್ಕಿಲ್ವವ. ಏನೇ ಆದ್ರೂ ಮಗ ನಾವ್ಯಾರ ಮಾತು ಕೇಳ್ಕೊಂಡು ಹಿಂಗಿದ್ರೆ ಅದತ್ತೆ. ಏನಾರ ಮಾಡ್ಕೊಳ್ಳಿ ಸುಂದರಮ್ಮ, ನಾವ್ ಹೇಳಕ್ಕಾಗಲ್ಲ ಕಣ ಅವಳಿಗೆ. ನಾವ್ ಹೇಳಿ ಸಹಿಸ್ಕೊಳಕ್ಕಾಗತ್ತವಳ, ತಡ್ಕೊಳಕ್ಕಾಗತ್ತವಳ. ಮಾಡಿದ್ರು ನಮ್ಮ ಮಾರಾಯ ಅಂತ ಅಂದ್ಬಿಟ್ಟತ್ತು ಕರ್ಮ. ಇವತ್ತು ನಾವ್ ಮಾಡಿದ್ರೆ ನಾಳೆಗೆ ನಮ್ಮ ಮಕ್ಳು ನಮಗ್ ಮಾಡ್ತಾರೆ, ಬಾ ಅನ್ಭವಿಸ್ತಾರೆ. ಅದೇನವ ಜೋರ್ ಮಾತಾಡ್ತಿದ್ರಲ್ಲ, ನನ್ನ ಅರ್ಗಿತಿ ಏನೋ ಜೋರ್ ಕಿರ್ಚಾಡ್ತಿದ್ಲು ಮಕ್ಳ ಮೇಲೆ. ಏನವ ಸಮಾಚಾರ? ಏನಿಲ್ಲ ಕಣಮ್ಮ, ಭಾಗ ಅದು ಮಸಿ ಗದ್ದೆ ಇತ್ತಲ್ಲ, ಅವಾಗೆಲ್ಲ ಭಾಗ ಆಗಿದ್ದು ನಿಮ್ಗೆಲ್ಲ ಗೊತ್ತಲ್ಲ. ಇವಾಗ ಒಂದು ಇನ್ನೂ ಇಲ್ಲೇ ಇದು ಕೆರೆ ತಗೊಳ್ ಗದ್ದೆ ಇತ್ತಲ್ಲ 20 ಗುಂಟೆ. ಆಮೇಲೆ ಆಚೆ ಅಲ್ದಾಚೆದ್ ಗದ್ದೆ ಇತ್ತಲ್ಲಮ್ಮ, ಅದನ್ನ ಹಂಚ್ಕೊಂಡು ಅಷ್ಟೇ. ಅಯ್ಯೋ ಹಂಚ್ಕೊಬಿಟ್ರವ ಅಲ್ಲೇ ಭಾಗ ಆಗ್ಬಿಟ್ರ. ಅಯ್ಯೋ ಗೊತ್ತಾಗಿ ಅವ ನನ್ನ ಮಕ್ಳು ಇನ್ನಿವರ್ಗಾಗಿ ಭಾಗ ಕೊಡು ಯವ್ವ ಅಂತ ಬಾಯ ತೆಗ್ದಿಲ್ಲ ಕಣವ ಮಗ. ಅದೇನು ಅಂತ ಕಾಣಿ, ಇನ್ನಿವರ್ಗಾಗ ನಾನು ಹೆಂಗೆ ನಾನು ಕೇಳ್ಕೊಂಡೈತವ್ರೆ ಕಣವ. ಯೋಗ ಮಾಡಿದೆ ಬಿಡಮ್ಮ ನೀನು, ಯೋಗ ಮಾಡಿದೆ ಕಣಮ್ಮ ಮಲ್ಲಮ್ಮ ನೀನು ಪಾಪ. ಅಯ್ಯೋ ದೇವ್ರನ್ ಭಾಗ ನೀನೊಂದ್ ಭಾಗ ಪಾಪ, ನೀನ್ ಅದಕ್ಕೆ ನಿಮ್ ದೇವ್ರಿನೂ ಕಾಪಾಡ್ತಾವನೆ ಕಣವ. ನನ್ಗಿಬ್ರು ಗಂಡ್ ಮಕ್ಳಲ್ವವ, ಇಬ್ರು ಬಾಯ್ ತೆಗ್ದಿವ ನನಗ್ ಭಾಗ ಕೊಡು ಬಿಡು, ಏನು ಒಂದಿದ್ದು ಮಾಡಿಲ್ಲ ಕಣವ. ಅಯ್ಯೋ ಹೆಂಗೋ ದೇವ್ರು ಕಾಪಾಡ್ತಾವನೆ ನಮ್ನ. ನಾವೊಬ್ರು ನೇಯ ಮಾಡಿಲ್ಲ, ನಮ್ಗೂ ದೇವ್ರ ನೇಯ ಮಾಡಿಲ್ಲ ಕಣವ. ಬಿಡಮ್ಮ ಒಳ್ಳೇದ್ ಮಾಡ್ಲಿ ಅಸಟ ಬಿಡು ತಿನ್ಕಣವ. ಗದ್ದೆ ತಕೊಯ್ತಾ ಇದ್ದೆ. ಅಯ್ಯೋ ಏನೋ ಜೋರಾಗಿ ಮಾತಾಡ್ತಿದ್ರಲ್ಲ. ಅಯ್ಯೋ ನಮ್ಗೆ ಯಾಕೆ ಕಂಡ್ರ ಮನೆ ವಿಷಯ ಅಂತ ನೀನು ಕೇಳಿಸ್ಕೊಂಡಳಲ್ಲ, ಅದಕ್ಕೆ ನೀನು ತಡಿ ಅದೇನ್ ಕೇಳೋಣ ಅಂತ ಬಂದೆ. ಸರಿ ಕಣವಾಗಮ್ಮ. ತಟ್ಟಿಗೆ ಕಣ ಲಕ್ಷ್ಮೀವಮ್ಮ, ತಟ್ಟಿಗೆ ಬೋರಿ ಅಂದ್ರೆ ತಟ್ಟಿಗೆ ಬೋರಿ. ಅಲ್ಲಿ ದಿಲ್ಗೆ ಇಲ್ಲಿ ದಲ್ಗೆ ಸದ್ಯ ಇಲ್ದಂಗೆ ಹಚ್ಚಿಟ್ಬಿಡ್ತಾಳೆ ಮರಗಿತ್ತಿ. ಬಾಗನೆ ಕೇಳಿದ ಅಂತ ಹೇಳ್ತಾಳೆ ನಮ್ಮ ಅತ್ತೆ. ಅವಳ ನಮ್ಗೆ ನಾವು ಆರ್ಗಿತಿ ಎಲ್ಲಾನು ಹೇಳ್ತಾಳೆ. ಏನು ಬೆಂಗಳೂರಿರೋ ಮಗ ಕೊಟ್ಟಿಯೋ ಬಂದು ಕತ್ತರಿಸಾಕ್ಲ ಮುಂದೆ ನಿನ್ನ ಅಂತ ಏನು ಬಾಯಿ ಬಂದಂಗೆ ಬೈದನಂತೆ. ಇವಳು ಇರೋದು 20 ಗುಂಟೆ ಜಮೀನು ಎಲ್ಲ ಮಾರ್ಬಿಟ್ಟವಳೆ ನಮ್ಮ ಮಾವ. 20 ಗುಂಟೆನೂ ಬಗ್ಗರು 10 ಗುಂಟೆ ಹಂಚ್ಬಿಟ್ರೆ ಏನು ಉಳ್ಕೊಂಡತ್ತು ನನಗೆ, ನನ್ನ ಜೀವನಾಂಶಕ್ಕೆ ಅಂತ ಮಡಿಕೊಂಡವಳೆ. ತಿರ್ಗಾ ಇದು ಮಾಡ್ತಾಳೆ.
ಇಲ್ಲಿ ಊರಲ್ಲಿರೋನು ಅವ್ನು ಬುದ್ಧಿವಂತ ಆಗೋದಕ್ಕೆ ಅವನೆಲ್ಲ ನನ್ನ ಅರ್ಗಿತಿ ಹೊಡೆದ ಇದ್ವಲ್ಲ ಅವೆಲ್ಲ ಮಾರ್ಬಿಟ್ಟು ಒಂದು 3 ಎಕರೆ ಜಮೀನು ತಗೊಂಡಾನೆ. ಎಲ್ಲ ಅವಳೆ ಹೆಸರು ಮಾಡ್ಸಾನೆ. ಬಾಗೆಲ್ಲ ಸಿಂದಳಾಡ್ಸೋನು. ಕೊಟ್ಟಳಿ ಏನು ಬಗ ಕೊಟ್ಟಳು ಕೊಟ್ಟರೆ ಮನೆ ಒಳಗೆ ಕೊಡ್ಬೇಕಷ್ಟೇ. ಮನೆ ಅದಲ್ಲ ನಮ್ಮಂಗೆ ದೊಡ್ಡ ಅಂತಿನ ಮನೆ. ಅವ್ರಿಗೆ 18 ಗುಂಟೆ ಜಮೀನು ಬರ್ತದೆ. ಇದು ಹಂಚ್ಕೋಬೇಕಷ್ಟೇ. ಅವ್ರು ಹಂಚ್ಕೊಂಡ್ರೆ ಅಲ್ಲೊಂದು 20 ಗುಂಟೆ ಇದೆ. ಅದು ಇದೊಂದು 18 ಗುಂಟೆ ಹಂಚ್ಕೋಬೇಕಷ್ಟೇ. ಅವ್ರು ಹಂಚ್ಕೊಂಡ್ರೆ ಇದೇನು ಹುಸಿ ಆಗತ್ತವ. ರೇಟ್ ಏನು ಹುಸಿ ಇದ್ದತ್ತೆ. ಇದು ಸೈಟ್ ಮಾಡಿಬಿಟ್ರೆ ಏನವ ನಿಮ್ಮವು ಜಮೀನಿದು ಇವ ಚಿನ್ನ ಕಣವ. ಚಿನ್ನದ ಬೆಲೆ ಬಾಳ್ತಾವ ಕಣವ ರೈಟ್ ಕೊಳಿವು ಕಣಕ. ನಮ್ಮ ಜಮೀನಲ್ಲೇ ಜಮೀನು ಅಂದ್ರೆ ಮನೆ ಮೊದಲು ಜಮೀನು. ಇವು ಒಂಥರ ದಡ್ಡದಾಗಿರೋದಕ್ಕೂ ಅದಕ್ಕೂ ಮನೆಗಳಿಗೆ ಸೈಟ್ ಮಾಡ್ಕೊಬಿಟ್ರೆ ಮನೆಗಳು ಮಾತ್ರ ಚೆನ್ನಾಗವೆ. ಹೋಯ್ತೀನಿ ಕಣಕೋ. ಬಟ್ಟೆ ಒಗಿಬೇಕು. ಒಂದು ಗಾಡಿ ಅವೇ ಬಟ್ಟೆ ಒಗಿಬೇಕು. ಹೋಯ್ತೀನಿ ಬಾರವ. ಅಳ್ತಕ್ ಹೋಗೋಣ. ನಾನು ಹೋಗಿಬೇಕು ಕಣವ ಬಟ್ಟೆಯ. ನಮ್ಮವು ಬಟ್ಟೆ ಬೇಕಣ ಒಕ್ಕಬ್ರನ್ ಬಾ. ನಾನು ಬರ್ತೀನಿ ಅಳ್ತಕ್ ಹೋಗೋಣ. ಬೇಕಾರೆ ಅಳತಕ್ ಬಂದಿಯಾ? ನಡಿಯಕ್ಕ. ಅಳುತ್ತವ ಗುಳುತ್ತವ ಒಕ್ಕಬ್ರನ್ನ ಬಟ್ಟೆ ಪ್ಲೇ ಆಸೆ ಆದ್ರೆ ಎಷ್ಟೋ ಆಸೆ. ಅದೇ ಇವಾಗ ಬೋರ್ಲೈನ್ ಬರ್ತದಲ್ಲ, ಬೋರ್ ಅಂತ ಹೋಗೋಣ ಅಂತ ಕೂತಿದ್ದೀನಿ. ಬೋರ್ಲೈನ್ ಬಂದ್ರೆ ಅಲ್ಲೇ ಒಗ್ದು ಒಣ ಹಾಕ್ಬಿಟ್ಟು ಒಂದಿಷ್ಟು ಕಡ್ಡಿ ಪಡ್ಡಿ ಕೂದ ಹಾಕೊಂಡು ಬರ್ಬೋದು ದನಿಗೆ ಅಂತ ನಾನು. ನಮ್ಮ ಬೋರ್ ಅಂತ ಹೋಗ ನಾವು ಅಕ್ಕ ಬತ್ ಕಣ. ಇಬ್ರು ಆರಾಮಾಗಿ ಕುತ್ಕೊಂಡು ಅಕ್ಕ ಬತ್ಕೊಂಡು ಆರಾಮಾಗಿ ಕಲ್ಲಾಕ್ಸೀನಿ ಕಣ ನಾನು. ಈಗ ತಗೊಂಡ್ರ ಸೀತಾರಾಮಣ್ಣನ ಗದ್ದೆ ಅಲ್ಲೇ ಕಣಕ. ಸೀತಾರಾಮಣ್ಣನ ಗದ್ದೆ ತಗೊಂಡ್ವಲ್ಲ ಈಗ. ಅವರು ಮುಂಚೆ ಕಲ್ಲು ಪಲ್ಲೆಲ್ಲ ಹಾಕಿದ್ರು. ನಾನು ತಿರ್ಕೊಂಡೆರಡು ಕಲ್ಲು ಹಾಕೊಂಡು ಬೋರ್ ಇತ್ತಂತ ಅವ್ರದ್ದು. ಬೋರ್ ಏನೋ ನೀರು ಚೆನ್ನಾಗಿ ಬರ್ತಿಲ್ಲ, ನಾವೇ ಕರ್ಸ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಅಲ್ಲೇ ಬಟ್ಟೆ ಗಿಟ್ಟೆ ಒಕ್ಕೊಂಡು ಒಣ ಹಾಕೊಂಡು ದಾರ ಕಟ್ಕೊಂಡಿದ್ದೀನಿ. ಹಾಕೊಂಡು ಒಣ ಹಾಕೊಂಡ್ ಬರ್ಬೋದು. ನಡಿಯ ಮಂಗ ಹಂಗಾರೆ ಅಲ್ಲೇ ಹೋಗೋಣ. ನಾನು ಸ್ಯಾನ ದಿನ ಆಗೋ ಕಡೆಗೆಲ್ಲ ಬಂದು ನೋಡ್ಕೊಬತ್ತೀನಿ. ಓಡೋದಂಗಾರೆ ಬಟ್ಟೆ ತುಂಬ್ಕದ ಹೋಗೋಣ. ಯಾಕೆ ಯಾವಾಗ್ಲೂ ಬದುಕಿ ಒಂದಂಗೆ ಕಯ ಅಂತೀಯಲ್ಲ. ಮನೆಯೊಳಗೆ ಯಾವಾಗ್ಲೂ ಕೈ ಅಂದ್ರೆ ನಿನ್ಗೆ ಚಂದ್ವೇ. ನೀವೇನ್ರಪ್ಪ ಒಂದ್ಸ ಬತ್ತೀರಿ ಒಂದ್ಸ ಒಯ್ತೀರಿ. ನಿಮ್ಗೆ ಏನ್ ಗೊತ್ತು ಮನೆಯೊಳಗ ಅವಳ ಬುದ್ಧಿ, ಅವಳ ಕೆಟ್ಟ ಬುದ್ಧಿ, ನನ್ನ ಮಗನ ಬುದ್ಧಿ. ತಡಿ ಸರಿ ಅವ್ವ ಹೇಳ್ದಂಗೆ ಕೇಳ್ಕೊಂಡು ಇರೋಣ ಅಂದನೆ. ನನ್ನ ಮಗನೇದ ಎಲ್ಲ ಎಂಟ್ರ ಮಾತು ಕೇಳ್ತಾನೆ ಕಣಪ್ಪ. ಎಂಟ್ರ ಮಾತು ನನ್ನ ಮಾತು ಒಂದು ಮಾತು ನಡೆಯಲ್ಲ ಕಣಪ್ಪ ಮನೆ ಒಳಗೆ. ನಿಮ್ಮ ಅಪ್ಪನ ಮಗನೇ ಎಂತ ಮೋಸ ಮಾಡಿದಾನಪ್ಪ ನಮ್ಗೆ. ಸೀತಾರಾಮಣ್ಣನ ಗದ್ದೆ 2 ಎಕರೆ ಜಮೀನ ಅದು ಹೆಂಗ ಅವಳ ಹೆಸ್ರಿಗೆ ಮಾಡ್ಬಿಟ್ಟ. ನನ್ನ ಹೆಸರು ನಾನಿರ್ಲಿವಪ್ಪ. ಸತ್ತಗಿದ್ದಾನಪ್ಪ. ನನ್ ಗುದ ಮಾಡ್ಬಿಟ್ಟಿದ್ರಪ್ಪ ಆಲೆಯ. ನನಗ್ ಮಾಡಕ್ಕಿಲ್ವಪ್ಪ. ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀರಿ ಕಣಪ್ಪ ನೀವಿಬ್ರು. ಇವಾಗ ನಾವೇನು ದುಡ್ಡು ಕೊಟ್ಟಿದ್ದಾವೆವ. ನಾವು 1 ರೂಪಾಯಿ ದುಡ್ಡು ಕೊಟ್ಬೇವ. ತಗೊಂಡವನ ಅಣ್ಣ. ಈಗ ನಾವು ದುಡ್ಡು ಕೇಳ್ಬಿಟ್ಟು ನಾವೀಗ ಅವನು 5 ಲಕ್ಷ ದುಡ್ಡಾಗಿತ್ತು. ನಾವು ದುಡ್ಡು ಸಮ ಹಾಕ್ಬಿಟ್ಟು ತಗೊಳ್ಳಿ ಯಾರು ಹಂಚ್ಕೊಳ್ಳಿವಂತೆ ಅಂತ ಅಪ್ಪ ಹೇಳ್ತು. ನಮ್ಮ ಹತ್ರ ನಾವೇನು ಸುಮ್ಮನೆ ಊರಿಗೆ ಬಂದು ದುಡ್ದವ್ ನಾವು. ಸುಮ್ಮನೆ ಭೂಮಿ ಮೇಲೆ ಯಾಕೆ ಹಾಕೋದ್ರ ಬದಲು ಬೆಂಗಳೂರು ಸೈಡ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಊರಲ್ಲಿ ಜಮೀನು ತಗೊಳ್ಳಲ್ಲ ಅಂದು. ಆವಾಗ ಅಣ್ಣ ನಾನೇ ತಗೋತೀನಿ 1 ಲಕ್ಷ ಸಹಾಯ ಮಾಡ್ರಪ್ಪ ಕೊಡ್ತೀನಿ ಹಿಂದಿಡ್ದಿ ಅಂತ ಕೊಟ್ಟು ಅಷ್ಟೇ. ಆಸೆಟ ಯಾರ ತಗೊಳ್ಳಿ ಅವಳ ಹೆಸ್ರಿಗೆ ಯಾಕೆ ಮಾಡ್ಬೇಕಿತ್ತು ಜಮೀನ. ನನಗೆ ಗೊತ್ತೇ ಇಲ್ಲ ಜಮೀನು ಅವಳ ಹೆಸ್ರಿಗೆ ಮಾಡಿರೋದು. ನೀವು ಎಲ್ಲ ತಗೊಂಡಾಗ ಅವಳ ಹೆಸ್ರಿಗೆ ಮಾಡ್ಬಿಟ್ಟು ಕೂರಿಸಿದ್ದೀರಿ. ನಾನು ಬದುಕಿದ್ದಂಗ್ಲೆ ಅತ್ತೆ ಬದುಕಿದಂಗೆ ಸೊಸೆ ಹೆಸ್ರಿಗೆ ಹೆಂಗ್ ಮಾಡಿದ್ರಿ ಜಮೀನ ನೀವು? ಬಿಡವ ಅವ್ರ ಜಮೀನು ಅವ್ರ ಹೆಸ್ರು ಮಾಡ್ಕೊಂಡವ್ರೆ. ನಿನ್ಗೇನವ ನೋವು? ಈಗ ನಮ್ಮ ಜಮೀನು ನಮ್ಮ ಹೆಸರು ಇಲ್ವೇವ? ನೀವು ಮಾಡ್ಕೊಡೋದೇ ಕಣಪ್ಪ. ಕಾರುಣ್ಣಿಂದ ಯಾಕೆ ಇನ್ನೂ ಮಾಡ್ಕೊಡ್ತಿಲ್ಲ? ನನ್ನ ಮಗಳು ಎಷ್ಟು ದಿನದಿಂದ ಬೇಡ್ತಾ ಇದ್ದಾಳು ನಿಮ್ನ. ನಮ್ಮ ಹೆಸ್ರಿಗೆ ಮಾಡು ಜಮೀನ ಅಂತ ಮಾಡ್ತಾ ಇದ್ದೀರೇನೋ ನೀವು? ಅಷ್ಟು ಬಗೆಯಾಗಿ ಹೇಳಿದ್ದೀನಿ. ನಿಮ್ಮ ಅಪ್ಪನ ಮಗನ ಇದನ್ಗೂ ಹೇಳ್ದೆ. ಅವಳ್ದು ಯಾಕೆ ನಮ್ಗೆ ಋಣ ಮಾಡ್ಕೊಟ್ಬಿಡು ಅಂತಂದ್ರೆ ನಿಮ್ಮ ಅಪ್ಪನ ನನ್ನ ಮಾತ ಕೇಳವಲ್ಲ. ಯಾಕೆ ಈಗಲೇ ಅವಳಿಗೆ ಈಗಲೇ ಯಾಕೆ ಮಾಡ್ಕೊಡೋದು ಸುಮ್ನಿರು. ನನ್ನ ಹೆಸರೆಲ್ಲ ಸುಮ್ನಿರು ಅಂತ ನಿಮ್ಮಪ್ಪ ಯಾಕೆ? ನಿಂಗೆ ಅವಳು ಎಲ್ಲ ಹೆಂಗೆ ಮಾಡ್ತಾಳೆ ಅನ್ನೋದು ಗೊತ್ತು. ಅವಳು ಗಂಡ ಅಷ್ಟೆಲ್ಲ ದುಡಿತಾನೆ. ಎಲ್ಲ ದುಡ್ಡನ್ನು ತಗೊಂಡೋಗಿ ಎಲ್ಲನೂ ಕ್ಲಬ್ಬು ಬಾರು ಪಬ್ಬು ಅಂತ ದುಡ್ಡ ಹಿಂಗೆ ಸುರಿತಾಳೆ ಅವಳು. ಎಲ್ಲ ಗೊತ್ತಿದ್ದು ನೀನು ಮಾತಾಡ್ತಿದ್ದಿ. ಇರೋದೊಂದು ಜನ್ಮ ಕಣೋ, ಇರೋದೊಂದು ಜನ್ಮ. ಅವಳಿಗೆ ಹೆಂಗ್ ಬೇಕೋ ಅವಳು ಹಂಗೆ ಇರ್ತಾಳೆ ಬಿಡು. ನಿಮ್ಗೆ ಯಾಕೆ ಹೊಟ್ಟೆ ಉರಿ? ನಮ್ಗೇನು ಹೊಟ್ಟೆ ಉರಿ ಎಲ್ಲ. ಇರೋ ಬರೋ ದುಡ್ಡನ್ನ ತಗೊಂಡೋಗಿ ಪಬ್ಬು ಬಾರು ಅದು ಇದು ಅಂತ ಹಾಕೋನು ನಿನ್ನ ಮಗಳನ್ನ. ಇದೇ ಹೇಳ್ಕೊಡು ನೀನು. ಮಗಳು ಬುದ್ಧಿವಂತೆ ಕಣೋ. ಲಕ್ಷ ಹಾಕಿದ್ರುವೆ ಲಕ್ಷ ತತ್ತಾಳೆ ನಿಮ್ಮಂಗ ಅವಳು. ನೋಡ್ರಪ್ಪ ನನ್ನ ಮಕ್ಳಿಗೆಲ್ಲ ನನ್ನ ಮಗಳ ಮೇಲೆ ಕಣ್ಣು. ನನ್ನ ಮಗಳು ಅಂದ ಚಂದ. ನನ್ನ ಮಗಳು ಇರೋ ಐಶ್ವರ್ಯ ಅವಳು ನೋಡಿ ಮರ್ತಾರೆ ಕಣವ, ಕರುಪ್ತಾರೆ ನನ್ನ ಮಕ್ಕಳು. ನಿಮಗೆ ಕತೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.